ಭಗವಂತ ಬರುವಾಗ ಯಾವಾಗ ಬರಬೇಕಾದ್ರೂ ಹೀಗೆ ಬರೋದು. ಹಾಗೆ ರೆಡಿಮೇಡ್ ಆಗಿ ಬರ್ತಾನೆ. ರೆಡಿಮೇಡ್ ಅಂದ್ರೆ ಏನು? ಪೂರ ಅಲಂಕಾರ ಮಾಡ್ಕೊಂಡು ಬರ್ತಾನೆ. ಅಮ್ಮನ ಹೊಟ್ಟೆಯಿಂದ ಬರುವಾಗಲೂ ಹೀಗೆ. ಹೇಗೆ? ಶಂಖ ಚಕ್ರ ಗದಾಪದ್ಮ, ಒಳ್ಳೆ ಪೀತಾಂಬರ, ಕುತ್ತಿಗೆಯಲ್ಲಿ ಒಳ್ಳೆ ಡಾಲರ್ ಸಮೇತವಾದ ನೆಕ್ಲೇಸು. ಯಾವ್ದದು ಅಂದ್ರೆ ಕೌಸ್ತುಭ ಮಣಿ ಅಂತ ಕರೀತಾರೆ. ಆಮೇಲಿಂದ ಎದೆ ತನಕ ಬರೋದು, ಹೊಕ್ಕಳ ತನಕ ಬರೋದು, ಕಾಲಿನ ತನಕ ಬರುವಂತ ವೈಜಯಂತಿ ಮಾಲಾ. ತಿರುಪತಿ ತಿಮ್ಮಪ್ಪನ ನೋಡಿದಿರಲ್ಲ, ಇದಕ್ಕೊಂಥರ ಸೆಟ್ ಹಾಕೊಂಡಿರ್ತಾರೆ. ನಾವು ಒಂದ್ ಸೆಟ್ ಹಾಕೊಂಡ್ರೆ ಊರವರೆಲ್ಲ ಸಿಟ್ ಮಾಡ್ಕೊಡ್ತಾರೆ. ದೇವ್ರು ಹಾಕೊಂಡ್ರೆ ಕೈ ಮುಗಿತಾರೆ. ಒಂದು ಬರೀ ಸೆಟ್ ಆಭರಣ, ಎಲ್ಲ ಆಭರಣ ಹಾಕೊಂಡು ಶಂಖಚಕ್ರ ಹಾಕೊಂಡು ಒಳ್ಳೆ ಹೊಳೆವ ಕಿರೀಟ, ಮಕರ ಕುಂಡಲ, ಅದರ ಬೆಳಕು ಹೊಳಪು, ಅದರ ಸಮೇತ ಭಗವಂತ ಬರ್ತಾನೆ. ಯಾಕೆ ಬರ್ತಾನೆ? ದೇವರು ನಮಗೆಲ್ಲ ಒಂದು ಸಂದೇಶ ಕೊಡ್ತಾನೆ. ನಂತರ ಯಾರು ಹುಟ್ಟಲ್ಲ, ಯಾರ್ಯಾರ ಥರ ನಾನು ಹುಟ್ಟಲ್ಲ. ಏನ್ ಕಥೆ? ನಾನು ಬರುವಾಗ ಎಲ್ಲ ತಂದೆ, ಹೋಗುವಾಗ ಎಲ್ಲ ತಗೊಂಡು ಹೋಗ್ತೇನೆ. ಇರುವಾಗಲೂ ಎಲ್ಲ ನಂದು 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 ಅಂತ ನಾನಂತೇನೆ. ನೀವು ಬರುವಾಗ ಏನ್ ತಂದಿಲ್ಲ. ತಂದಿದ್ದೀವ? ನಾವು ಬರುವಾಗ ಒಂದು ಸಣ್ಣದೊಂದು ಚೈನು, ಒಂದು ಪುಟ್ಟದೊಂದು ಕಿರೀಟ, ಈ ಕೈಗೊಂದು ಎರಡು ಬಂಗಾರದ ಬಳೆ, 10 ಬೆರಳು ಬೇಡ, ಒಂದು 5 ಬೆರಳುಗಾರು ಉಂಗ್ರ ಹೀಗೆ ಹಾಕೊಂಡು ಬಂದಿದ್ರೆ ಒಂದೇ ಮಗು ಸಾಕು ಅಂತ ಯಾರು ಅಂತಿರ್ಲಿಲ್ಲ ರೀ ಅಲ್ವಾ? ಮುಂದಿನ ಮಗು ದಪ್ಪ ಹುಟ್ಟಿದ್ರೆ ಸೊಂಟದ ಬರ್ತಿ ಬಂಗಾರ ಹಾಕೊಂಡು ಹುಟ್ಟತೆ ಅಂತೇಳಿ ಹಡಿರಿ 12 ಪರವಾಗಿಲ್ಲ ಅಂತೇಳಿ 12-13 ಪಡೆಯೋ. ಏನ್ ಹಾಕೊಂಬರಲ್ಲ ರೀ, ಸುಮ್ ಖಾಲಿ ಬಂದು ನಮ್ಗೆ ಗೋಳೆಕೊಳ್ಳುತ್ತೆ. ನಾವೇ ಎಲ್ಲ ಮಾಡಿಸಿ ಹಾಕಿ ಆ ಮಕ್ಕಳು ದೊಡ್ಡವರಾದ್ಮೇಲೆ ರಿಟರ್ನ್ ನಮ್ಮನ್ನು ಕೇಳ್ತಾರೆ, ನಮ್ಗೇನ್ ಮಾಡಿದ್ರಿ ಅಂತ. ಮಾಡಿದಾಗ ಎಲ್ಲ ಫೋಟೋ ತೆಗೊಳಕಾಗತ್ತಾ? ಏನಿಲ್ಲ. ಭಗವಂತ ಅಂತಾನೆ, ಬರುವಾಗೆಲ್ಲ ತಂದೆ, ಹೋಗುವಾಗೆಲ್ಲ ತಗೊಂಡು ಹೋಗ್ತೀನಿ.